ಅರಮನೆಯಲ್ಲಿ ಮಲಗಿಸಿರಬಹುದಾ? ಈ ಕನ್ಯಾಮಣಿಯನ್ನು ನೋಡುತ್ತಿದ್ದರೆ ನನ್ನ ಕಣ್ಣುಗಳ ಮಂಜುಗೈ ಧ್ರುವ ಇವಳ ಅಂಗಾಂಗದ ರೂಪ ರಾಶಿಯನ್ನು ನೋಡಿ ನನ್ನ ಮೈ ಮೇಲಿನ ರೋಮ ರೋಮದ ಬೆದರಿ ಜಿಂಕೆಯಂತೆ ಎದೆ ಬಿದ್ದವ. ಇವಳ ನೋಡಿ ನನ್ನ ಮನಸ್ಸು ಸಮುದ್ರಗಳಲ್ಲಿ ಅಲೆಗಳಂತೆ ಮುಳುಗಿ ತೇಲಾಡಲತ್ತಿದವ. ಎಲ್ಲ ಸಾರಥಿ ಇತ್ತವ ಚಿತ್ತ ಬಿಟ್ಟು ಕೇಳ. ಈ ಚಂದ್ರ ಚಕೋತಿಯಂತ ಚೆಲುವೆಯಂ ಕೂಡಬೇಕಾದರೆ ಅದು ಎಷ್ಟು ಜನ್ಮದ ಪುಣ್ಯ ಮಾಡಿರಬೇಕೋ ಏನೋ. ಭವಿಷ್ಯವಂತ ಬರುವ ಪುಣ್ಯವಂತ ಸಾವಲ್ಲಿರುವನ ಏನೋ. ಆ ಸಾರಥಿ ನೀವು ಹಾಗಿರಲಿ ನೀವು ನೋಡಿದ ನುಡಿಗಳನ್ನು ಕೇಳಿದೆಯಾ? ಓ ಸುಂದರಾಂಗನೇ, ಈ ಅಲಂಕಾರವು ನಿನಗೆ ಮೆಚ್ಚುಗೆಯಾಗಿತ್ತೆಂದು ಅವಳದಂತಹ ತುಟಿಗಳನ್ನು ಕಲಿಸಿ ಈ ಕೊನೆ ಉಗುರಿನ ಕಾಲು ಬೆರಳುಗಳಿಂದ ಅದು ಎಷ್ಟು ಮೌನವಾಗಿ ನಳಮಂಬರಿಯುತ್ತಿದ್ದಳು. ಆ ಸಾರಥಿ ಅದು ಎಷ್ಟು ಸಂಕೋಚದಿಂದ ತನ್ನ ಬಡನಟವನ್ನು ಒಳಗಿಸುತ್ತ ಗಿರಿನವಿಲಿನಂತೆ ಒಂದೊಂದು ಹೆಜ್ಜೆಯನ್ನು ಹಾಕುತ್ತಾ ನಾನು ಮಲಗಿದ ಮಂಚದ ಸುತ್ತಲೂ ಸುತ್ತಾಡುತ್ತ ವಯ್ಯಾರ ಮಾಡಿದರು. ಆ ಸಾರಥಿ ಇವನು ದೊಡ್ಡ ಪೀತಾಂಬರವಂತೂ ಕಂಚಿಕದ ತುಪ್ಪ ಸಮಂತಟ್ಟ ನನ್ನೋಡ ಮತವೇದ ಯೌವನ ಮಂದೋರಿ ಎನ್ನರಿಸಂದು ಎಷ್ಟು ಹಠಮಾಟಗಳಲ್ಲೋ ಸಾರಥಿ. ಏನೇ ಹಾಗಿರಲಿ ನಾನೇ ಧೈರ್ಯವನ್ನು ಮಾಡಿ ಈ ಸುಂದರಿಯನ್ನು ಮಾತನಾಡಿಸಲು ಸಾರಥಿಯೇ ಆಚೆ ಕಡೆ ನಡೆಯಬಹುದು. ಜಾಗ್ರತೆ ಅಯ್ಯೇ ಕನ್ಯಾವಳಿಯೇ, ನೀನು ದಾವ ರಾಜನ ಮಗಳು ದಾವ ಕಾರಣಕ್ಕಾಗಿ ಎನ್ನೊಂದು ಕದ್ದು ತಂದು ಈ ಸುಂದರವಾದ ಅರಮನೆಯಲ್ಲಿ ಮಲಗಿಸಿದ್ದ ಸುಂದರಿ ಕಂಬು ಕಂದರೆ ಅಹೇ ಕನ್ಯಾವಳಿಯೇ, ನಾನು ಯಾರಾದರೊಡನೆ ಎಣಿಸಿರಬೇಕು, ನೀನು ನನ್ನನ್ನು ಮೆಚ್ಚಿಕೊಂಡರೆ ಸಾಕು. ನಾನೇ ಅದಕ್ಕೆ ಮೆಚ್ಚಿಕೊಳ್ಳಬೇಕು ಸುಂದರಿಯೇ. ಅಹೇ ಕನ್ಯಾವಳಿಯೇ, ನನ್ನ ರೂಪದಲ್ಲಿ ವ್ಯತ್ಯಾಸವಾಗಿರುತ್ತದೆ. ಅದರ ಗೋಷ್ಠಿ ನನಗೆ ಅದಕ್ಕೆ ಸುಂದರಿಯೇ. ನನಗೆ ಮೆಚ್ಚಿಯಾದ ಪುರುಷನು ನೀನು, ನನಗೆ ಮೆಚ್ಚಿಗೆ ಆಗಿರೋಲ್ಲವೇ ಸ್ತ್ರೀಯೇ? ಅಹೇ ಕನ್ಯಾವಳಿಯೇ, ನಿನ್ನಂತಹ ಸುಂದರ ಪುರುಷನನ್ನು ನೋಡಿದ ಕ್ಷಣ ನಮ್ಮ ಕುಟುಂಬವು ಎಷ್ಟು ಪರಿಶೀಲಿಸುತ್ತಿರುವುದು. ಹಾಗೆಲ್ಲ ಮಾತನಾಡಬಾರದು ನಾರಿ, ಹಾಗೆಲ್ಲ ಮಾತನಾಡಬಾರದು ನಾರಿ. ಅದೇನು ಚೆನ್ನಾಗಿ ಹೇಳು.
ನನ್ನ ಅರಳಿದಂತ ಕಣ್ಣುಗಳು ಹೇಗೆ ಹಳಬಳನೆ ಹೊಳೆಯುತ್ತಿರುವನು ಸುಂದರ. ಹೇ ಕನ್ಯಾಮಣಿಯೇ, ನೋಡು ಏನನ್ನ ಒಂದು ಕ್ಷಣಗಳು ಆನಂದ ಪಡುತ್ತೀಯ ಬೇಕರಾಮ ಹೇಮಂತಿದ್ದೀರಾ. ಹೇ ಕನ್ಯಾಮಣಿ, ನೀನು ನನ್ನನ್ನು ಕತ್ತು ತರಲು ಕಾರಣವೇನು? ನೀನು ಹೇಳುವ ತನಕ ನಿನ್ನ ಮುಖ ಮುಂದೋಟುವುದಿಲ್ಲ, ನಿನ್ನ ಜೊತೆ ಮಾತನಾಡುವುದಿಲ್ಲ. ನನ್ನನ್ನು ಏತಕ್ಕೆ ಕೂಟಿ ಹಾಕಿರುವೆ ಚೆನ್ನಾಗಿ ಹೇಳು, ಆಮೇಲೆ ನೀನು ಬೇಕಾದ್ದನ್ನು ಹೇಳು. ನೀನು ಬೇಡಿದ್ದನ್ನು ಕೊಟ್ಟು ಸಹಕರಿಸಲು ನಾನೇ ಪಡೆಯುವೆ. ಹೇ ಕನ್ಯಾಮಣಿಯೇ, ನಿನ್ನನ್ನು ಕದ್ದು ತರಲು ಕಾರಣವೇನು ಕೇಳಿದೆಯಾ? ಹೌದು ಶ್ರೀಯೇ, ಆ ವಿಚಾರ ಹೇಳಬೇಕೆ? ಹೌದು ಸುಂದರಿ, ಕೇಳುವ ಆಸೆ ಇದೆಯೇ? ಹೌದು ಸುಂದರಿ, ಕೇಳು. ಅದೇನು ಚೆನ್ನಾಗಿ ಹೇಳು. ಹೇ ಸುಂದರಿ, ಹಾಗಾದರೆ ಹೇಳಿದನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಕನ್ಯಾಮಣಿ. ನನ್ನ ತಂದೆ ಹೆಸರು ಬಾಣಾಸುರನೆಂದು ನನ್ನ ಹೆಸರು ವಿಷಯ ಎಂದು ಕರೆಯುವರು. ನನ್ನನ್ನು ಕತ್ತು ತರಲು ಕಾರಣವೇನು ಸುಂದರಿ? ಇಲ್ಲಿಗೆ ನಿನ್ನನ್ನು ಕದ್ದು ತರುವ ಕಾರಣವೇನೆಂದರೆ ಅದು ಹೇಳು ಕನ್ಯಾಮಣಿ. ಪರಮಾತ್ಮನ ಹೆಂಡತಿಯಾದ ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡಿದೆನು. ನನ್ನ ತಪಸ್ಸಿಗೆ ಒಲಿಮೆಯಾಗಿ ದೇವಿ ನೀನು ಹೇಳಿದ್ದನ್ನು ಕೊಡಬೇಕೇನು ಎಂದು ಹೇಳುತ್ತೇನೋ. ಅದಕ್ಕೆ ನಾನು ಕೇಳುತ್ತೇನೆಂದರೆ ಅದು ಹೇಳು ಸುಂದರಿ. ಎಂತ ಮನವೊಲಿಸುವ ಯೋಗ್ಯನಾದ ಪುರುಷರನ್ನು ದೊರಕಿಸಿಕೊಡಲು ಕೇಳಿದನು. ಆಗ ಮಾತೆಯಾದ ಗಿರಿಜಾದೇವಿಯು ಹುಣ್ಣಿಮೆ ದಿನ ರಾತ್ರಿ ನಿನ್ನ ಸ್ವಪ್ನದಲ್ಲಿ ದಾವ ಪುರುಷನ ಪ್ರತಿಬಿಂಬ ಮುರುವುದು ಅವರೇನಿಗೆ ಪತಿಯಾಗುವುದೆಂದು ಹೇಳಿದೆ. ಅದೃಷ್ಟವಾದ ಸುಂದರ. ಹೇ ಕನ್ಯಾಮಣಿ ಮನೋಹರ. ಹೇ ಸುಂದರಿ, ಅಂದಿನ ರಾತ್ರಿ ಸ್ವಪ್ನದಲ್ಲಿ ಕಂಡ ಪ್ರಿಯಕರನು ನೀನೇ. ಅದರಿಂದಲೇ ನಿನ್ನನ್ನು ನನ್ನ ಮಂದಿರದಲ್ಲಿ ತಂದಿರಿಸಿಕೊಂಡಿರುವ ತಂಗಿಯ ಸುಂದರ ತಿಳಿತೇ ನಾನು ನಿನ್ನನ್ನು ಕೂಡುವುದಿಲ್ಲ. ಕೊಡುವುದಿಲ್ಲ. ಸುಮ್ಮನೆ ಎನ್ನ ಮೇಲಿನ ಆಸೆಯನ್ನು ಬಿಟ್ಟು ಬಿಡು. ಬೇರೆಯವರು ಲಗ್ನವಾಗಿ ಸುಖ ಸಂತೋಷದಿಂದ ಬಾಳು. ಆಗ ನಿನ್ನ ಸುಖಕ್ಕೆ ಸಾಟಿಯಿಲ್ಲದಂತಾಗುವುದು ಎನ್ನ ಮಾತನ್ನು ಕೇಳಿ ಸೊಕ್ಕ ಸುಂದರಿ ಬಹಳ ಸುಮ್ಮನೆ ಕೋರಿ. ಹೇ ಸುಂದರಿ, ಹೆಣ್ಣಾದ ನಾನೇ ಬಂದು ನನ್ನನ್ನು ವರಿಸಲು ಕೇಳಿದರೆ ಈ ರೀತಿ ತಿರಸ್ಕಾರ ಮಾಡುವುದು ಸರಿಯಲ್ಲ. ಅದು ಯಾತಕ್ಕೆ ತರವಲ್ಲ ಶ್ರೀಯಲೇ? ನಾನು ನಿನ್ನನ್ನು ಮೆಚ್ಚಿಕೊಂಡಿಲ್ಲವಲ್ಲ. ಯಾತಕ್ಕೆ ಮೆಚ್ಚಿಕೊಳ್ಳುವುದಿಲ್ಲ? ಅದರಿಗೋಷ್ಠಿ ನಿನಗೆ ಯಾತಕ್ಕೆ ಸುಂದರಿ? ಹಾಗಾದ್ರೆ ಜಗನ್ಮಾತೆಯ ಮಾತನ್ನು ಧಿಕ್ಕರಿಸುವೆಯಾ? ಅದರ ಗೋಷ್ಠಿ ನನಗೆ ಯಾತಕ್ಕೆ ಬೇಕು ನಾರಿ? ಇದರ ಗೋಷ್ಠಿ ನಿನಗೆ ಯಾತಕ್ಕೆ ಬೇಕು ನಾರಿ? ಹೇಳನ್ನು ಕೇಳು. ಏನು ಚೆನ್ನಾಗಿ ಹೇಳು.
ಶಪಥ ಮಾಡಿದರೆ ನಾನೇನು ಮಾಡಬಹುದು ಸುಂದರಿ? ಸುಂದರ, ಅಹೇ ಕನ್ಯಾಮಣಿ, ನನ್ನನ್ನು ನೋಡು, ಅದು ಯಾತಕ್ಕೆ ನೋಡುವುದು ಕನ್ಯಾಮಣಿ? ನನ್ನನ್ನು ಮೆಚ್ಚಿಕೋ, ಅದು ಎಂದಿಗೂ ಸಾಧ್ಯವಿಲ್ಲ. ಲಗ್ನ ಮಾಡು, ಮನಸ್ಸು ಮಾಡು. ನಾನೇ ಅದಕ್ಕೆ ಮನಸ್ಸು ಮಾಡಬೇಕು ಸುಂದರಿ. ಸುಂದರ, ಅಹೇ ಕನ್ಯಾಮಣಿ, ನಿನ್ನನ್ನು ಸಮ್ಮತದಿಂದ ಇಲ್ಲಿಗೆ ತರೆದ ಕಾರಣವಿಲ್ಲ. ಹಾ ಸುಮ್ಮನೆ ಈ ಹಠವನ್ನು ಬಿಡು. ಮನಸ್ಸಿನಿಂದ ನನ್ನ ಲಗ್ನವಾದ ಕಂಡಿಯ ಪ್ರಿಯ ಮಿಡಿಯುವುದಿಲ್ಲ ಕೈಯ ಆಜೇ ಚಂದಿರನವದನೆ ಚೆನ್ನಾಗಿ ಕೇಳುವ ಹೇಳುವ ವರ್ತನ. ಏನು ಪ್ರಿಯ? ಅದೇ ಜಲಜಾಕ್ಷಿ, ನೀನು ಹೇಳುವುದೇನು ನಿಜ. ಹಾ, ಆದರೆ ನಮ್ಮ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆಯದೆ ನಾನೆಂದು ಈ ಲಗ್ನದ ವಿಚಾರವನ್ನು ಹೇಳಲಾರೆನು. ಯಾತಕ್ಕೆ? ಅಹೇ ಸುಂದರಿ, ಹಾ, ಬೇರೆಯವರನ್ನು ಲಗ್ನವಾಗಿ ಸುಖ ಸಂತೋಷದಿಂದ ಕಾಲಮುಂಟರೆ ಆಗ ನಿನ್ನ ಸುಖಕ್ಕೆ ಸಾಟಿ ಇಲ್ಲದಂತಾಗುವುದು ಎನ್ನ ಮಾತನ್ನು ಕೇಳೇ ಭರಣವಿನ ಭಾರೆ ತೆರಳು ನಿನ್ನ ಮುಂದಿನ ಕೇಳಿಗಳ. ಸುಂದರ, ಅಹೇ ಸುಂದರಿ, ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ನಿನಗಾಗಿ ನಾನು ಒಲಿದು ಬಂದಿರುವೆನು. ನೀನು ಬಂದರೆ ನಾನು ನಿನಗಾಗಿ ಬಂದಿಲ್ಲವಲ್ಲವೇ ಸುಂದರಿ? ಒಲಿದು ಬಂದ ಹೆಣ್ಣನ್ನು ಬೇಡ ಎನ್ನುವುದು ಪುರುಷನ ಧರ್ಮವಲ್ಲ. ಒಲ್ಲೆ ಎನ್ನುವ ಪುರುಷನನ್ನು ವಹಿಸುವುದು ಸ್ತ್ರೀಯರ ಧರ್ಮವಲ್ಲ. ಪ್ರಿಯ, ಅಹೇ ಸುಂದರಿ, ಹೆಣ್ಣಾದ ನಾನೇ ನಿನ್ನನ್ನು ಬಂಧಿಸಿರುವನು ಹೇಳ್ತಿರುವನಲ್ಲ. ನೀನು ದಿಗಿಜಾರಿದ ನಾನು ದಿಗಿಜಾರುವನಲ್ಲ. ಹೇಳುವುದಕ್ಕೆ ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಿಯ, ಅದೇ ಸುಂದರಿ,
ಇದನ್ನು ನಾನು ಹೇಗೆ ಒಪ್ಪುವುದು ಸುಂದರಿಯೇ? ಪ್ರಿಯ, ಅಹೇ ಸುಂದರಿ, ನನ್ನ ಮಾತು ಕೇಳು, ಸುಮ್ಮನೆ ಇರು, ಏನು ಯೋಚನೆ ಮಾಡಬೇಡ. ನನ್ನ ಮಾತಿಗೆ ಮನಸ್ಸು ಕೊಟ್ಟರೆ ಸಾಕು ಪ್ರಿಯ. ಪ್ರಿಯ ಸುಂದರ, ನಾರಾಯಣ ಕುಮಾರ, ಆಜ್ಞೆ ನನ್ನ ಪ್ರಾಣ ಸಖಿಯಾಗಬೇಕೆಂದು ವಹಿಸಿದ ಪ್ರೇಮ ಪಕ್ಷಿಯೇ, ನೀನೇ ದಕ್ಷ ಹುಡುಗುತ್ತಿರುವೆ. ನೀನೇದಕ್ಕೆ ಹೀಗೆ ದುಡುಕುತ್ತಿರುವೆ? ಆಜ್ಞೆ ನನ್ನ ಪ್ರಾಣ ಸಖಿಯಾಗಬೇಕೆಂದು ವಹಿಸಿದ ಪ್ರೇಮ ಪಕ್ಷಿಯೇ, ನೀನೇ ದಕ್ಷ ಈ ಕ್ಷಣ ಹುಡುಗುತ್ತಿರುವೆ. ಅದೇ ಸುಂದರಿಯೇ, ಇನ್ನೊಂದು ಸಲ ಯೋಚನೆಯ ಮಾಡಿ ನಿರ್ಧಾರಕ್ಕೆ ಬಾ. ಆಮೇಲೆ ನಿಮ್ಮ ತಂದೆ ತಾಯಿಯರು ಒಪ್ಪದಿದ್ದರೆ ಆಮೇಲೆ ಯೋಚನೆಯ ಮಾಡಿ ಏನು ಬರಲಿಲ್ಲ ಮಾಡಿ ಎನ್ನ ಬಿಸಿ ರಕ್ತಮಂ ತೋರಿ ನೀ ಮಾಡಿ ಎನ್ನಂ ತೋರಿ ಎನ್ನ ಹೃದಯಂ ಕದ್ದ ಮನವನ್ನು ಮಾಡಿ ಚೆನ್ನಾಗಿ ರಾಜನಾಡ ನಾಡೇ ವಯ್ಯಾರೆ.